ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಎಲ್ಲ ಸಂಕಟಗಳಲ್ಲಿ ಸಂತೈಸುವ ದೇವರು. ಅದಕ್ಕೆ ಆಧಾರವಾಗಿ 2 ಕೊರಿಂಥ ಬರೆದ ಪತ್ರಿಕೆ 1ನೇ ಅಧ್ಯಾಯ 3 ಮತ್ತು 4ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರಾಗಿದ್ದು, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಸಂತೈಸುತ್ತಾನೆ. ಹೀಗೆ ದೇವರಿಂದ ನಮಗಾಗುವ ಆಧರಣೆಯ ಮೂಲಕ ನಾವು ನಾನಾ ವಿಧವಾದ ಸಂಕಟಗಳಲ್ಲಿ ಬಿದ್ದಿರುವವರನ್ನ ಸಂತೈಸುವುದಕ್ಕೆ ಶಕ್ತರಾಗುತ್ತೇವೆ. ನೋಡ್ರಿ, ಇಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಿದ್ದಾನೆ, ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ದೇವರು ನಮ್ಮನ್ನ ಸಂತೈಸುತ್ತಾರಂತೆ. ಸಂತೈಸುವುದು ಮಾತ್ರವಲ್ಲ, ಆ ಸಂತೈಸುವಿಕೆಯ ಮೂಲಕ ಸಂಕಟಗಳಲ್ಲಿ ಬಿದ್ದಿರುವವರನ್ನ ಸಂತೈಸುವುದಕ್ಕೆ ನಾವು ಶಕ್ತರಾಗುತ್ತೇವಂತೆ. ದೇವರು ನಮ್ಮನ್ನು ಸಂತೈಸುವಾಗ ಆ ಸಂತೈಸುವಿಕೆಯಿಂದ ನಾವು ಬೇರೆಯವರನ್ನು ಸಂತೈಸಲು ದೇವರು ನಮ್ಮನ್ನು ಸಿದ್ಧಗೊಳಿಸುತ್ತಾರೆ. ನಮ್ಮ ಮೂಲಕವಾಗಿ ಆಧರಣೆಯು ಸಂತೈಸುವಿಕೆಯ ಆಶೀರ್ವಾದಗಳು ಹೊರಟು ಅನೇಕ ಮನೋಗಾಯಗಳನ್ನು, ಸಂಕಟಗಳನ್ನು ಗುಣಪಡಿಸುವಂತೆ ಕರ್ತನು ನಮ್ಮೆಲ್ಲರನ್ನ ಉಪಯೋಗಿಸುವವರಾಗಿದ್ದಾರೆ. ನಿಮಗೆ ಗೊತ್ತಿದೆಯಾ, ಅಧಿಕವಾದ ಕಷ್ಟ ಸಂಕಟಗಳ ಹಾದಿಯಲ್ಲಿ ನಡೆದು ಬಂದಂಥ ಭಕ್ತನ ಆಲೋಚನೆಗಳು, ಶ್ರಮ ಸಂಕಟಗಳ ಹಾದಿಯಲ್ಲಿ ನಡೆದು ಬರುವಂಥ ಅನೇಕ ವಿಶ್ವಾಸಿಗಳನ್ನು ಸ್ತೋತ್ರ ಅಧಿಕವಾಗಿ ಸಂತೈಸುವುದು. ಒಬ್ಬ ಒಳ್ಳೆ ಸೇವಕರ ಕುರಿತು ನನಗೆ ಗೊತ್ತು. ಅವರು ತಮ್ಮ ಪ್ರೀತಿಯ ಮಗನನ್ನು ಮರಣದ ಮೂಲಕ ಕಳಕೊಂಡ್ರು. ಅವರು ಸಹ ಅನೇಕ ತಿಂಗಳು ಕಾಲ ಅವರು ವ್ಯಾಧಿಯ ನಿಮಿತ್ತ ಹಾಸಿಗೆಯಲ್ಲಿ ಮರಣದೊಂದಿಗೆ ಹೋರಾಡಬೇಕಾಯಿತು. ಎಲ್ಲರೂ ಕೈ ಬಿಡಲ್ಪಟ್ಟಂಥ ಒಂದು ಪರಿಸ್ಥಿತಿಯಲ್ಲಿ ಸಂತೈಸುವ ದೇವರು ಅವರನ್ನ ಸಂತೈಸಿದರು. ಮಾತ್ರವಲ್ಲ, ಮನ ಮರುಗುವ ದೇವರು ಆ ಸೇವಕರನ್ನು ಲಕ್ಷಾನುಗಂಟ್ಲೆ ಜನರನ್ನು ಸಂತೈಸುವ ಒಂದು ಪಾತ್ರೆಯಾಗಿ ಉಪಯೋಗಿಸಿಕೊಂಡರು. ಕೆಲವು ಸಾರಿ ದೇವರು ನಮ್ಮನ್ನು ನೋವಿನ ಅನುಭವದಲ್ಲಿ ನಡೆಸ್ತಾರೆ. ಕಾರಣ ಏನು ಗೊತ್ತಾ? ಆ ಮಾರ್ಗದಲ್ಲಿ ನಡೆದದ್ದರಿಂದ ಆ ವೇದನೆ, ಅನುಭವ, ದುಃಖ, ಕಷ್ಟ ನಮಗೆ ಗೊತ್ತಿರುತ್ತದೆ. ಅದನ್ನು ಹಾದು ಹೋದ ಮೇಲೆ ಆ ಹಾದಿಯಲ್ಲಿ, ಆ ಮಾರ್ಗದಲ್ಲಿ ಬೇರೆಯವರು ಕಷ್ಟಪಡ್ತಾ ಇರ್ತಾರಲ್ವ, ಅವರನ್ನು ಸಂತೈಸುವುದಕ್ಕೆ ದೇವರು ನಮ್ಮನ್ನು ಉಪಯೋಗಿಸುತ್ತಾರೆ. ಕೆಲವು ಕಾರ್ಯಗಳು ಬೇರೆಯವರು ಹೇಳುವುದರಿಂದ ನಮಗೆ ಅರ್ಥವಾಗೋದಿಲ್ಲ. ಆದರೆ ಮಾರ್ಗದಲ್ಲಿ ನಾವು ಹಾದು ಹೋಗುವಾಗಲೇ ಅದರ ನೋವು, ವೇದನೆ ನಮಗೆ ತಿಳಿಯುತ್ತದೆ. ನೋಡ್ರಿ, ಕ್ಯಾನ್ಸರ್ ಬಂದ ಒಬ್ಬ ವ್ಯಕ್ತಿಯ ಪಕ್ಕದಲ್ಲಿ ಕೂತು ನೋಡಿದರೆ ಅವನ ಕಷ್ಟಪಡುವ ವೇದನೆ ಸ್ವಲ್ಪ ಮಟ್ಟಿಗೆ ತಿಳಿಯುತ್ತದೆ. ಅದನ್ನೇ ಆ ಒಂದು ವ್ಯಾಧಿಯನ್ನು ತನ್ನ ಮಗ ಅಥವಾ ಮಗಳು ಆ ವ್ಯಾಧಿಯಲ್ಲಿ ಕಷ್ಟಪಡುವುದನ್ನು ಹೆತ್ತವರಿಗೆ ಕಂಡ್ರೆ ಆ ವೇದನೆ ಪೂರ್ಣವಾಗಿ ಅವರಿಗೆ ಅರ್ಥವಾಗ್ತದೆ. ಒಂದು ವೇಳೆ ನೀವು ಸಹ ಕಣ್ಣೀರಿನ ಹಾದಿಯಲ್ಲಿ ನಡೆಯುತ್ತಿರಬಹುದು. ಕರ್ತನು ಅನುಗ್ರಹಿಸುವಂಥ ಆಧರಣೆಯು ನಿಮ್ಮನ್ನು ಸಂತೈಸಿ ಆಧರಿಸಿದ ಹಾಗೆ ನಿಮ್ಮ ಕಣ್ಣೀರಿನ ಮಾರ್ಗದಲ್ಲಿ ನಡೆಯುವ ಬೇರೆಯವರಿಗೆ ಆಧರಿಸಿ ದೇವರು ಸಂತೈಸಿ ನಡೆಸಲಿಕ್ಕಿದ್ದಾರೆ. ಒಂದು ವೇಳೆ ನೀವು ನಿಮ್ಮ ಪ್ರೀತಿ ಪಾತ್ರರನ್ನು ಕಳೆದುಕೊಂಡಿರಬಹುದು. ತಾವರೆಯ ಮಧ್ಯದಲ್ಲಿ ಇರುವ ಆತನು ತನಗೆಂದು ಕೆಲವು ಅಂದದ ಪುಷ್ಪಗಳನ್ನು ಬೇಗೆನಿಸಿದಾಗ ಕೊಯ್ದುಕೊಳ್ಳುವ ಆತನು ನಮ್ಮ ದೇವರು. ಸ್ತೋತ್ರ. ಏಕೆಂದರೆ ಅದು ಸಂಕಟವೂ ಅಲ್ಲ, ನಷ್ಟವೂ ಅಲ್ಲ. ಆ ಅಂದದ ಗುಲಾಬಿ ಎಲ್ಲಿರಬೇಕೋ ಆ ಸ್ಥಳಕ್ಕೆ ದೇವರು ಸೇರಿಸಿದ್ದಾರೆ, ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆದುದರಿಂದ ಆತನ ಸಂತೈಸುವಂಥ ಹಸ್ತ ನಮ್ಮನ್ನು ಅಪ್ಪಿಕೊಂಡು ಸಂತೈಸುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಸಹಿಸಲಾರದಂಥ ಸಂಕಟಗಳು ನಿಮ್ಮ ಜೀವಿತವನ್ನು ಆವರಿಸಿಕೊಳ್ಳುವಾಗ ಆಧರಣೆ ಪಡೆಯಲು ಮನುಷ್ಯರ ಬಳಿಗೆ ಹೋಗಬೇಡ್ರೆ. ಸಂತೈಸುವ ದೇವರಾದ ನೀವು ಕರ್ತನನ್ನು ದೃಷ್ಟಿಸಿ ನೋಡಿ, ಅವರ ಸಮ್ಮುಖದಲ್ಲಿ ಬಂದರೆ ಕರ್ತನು ನಿಶ್ಚಯವಾಗಿ ನಿಮ್ಮನ್ನು ಸಂತೈಸಿ ಸ್ತೋತ್ರ ನಡೆಸುವರು. ಕಣ್ಗಳನ್ನು ಮುಚ್ಚೋಣ.
ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ದೇವರೇ ಸ್ತೋತ್ರ, ಈ ದಿನ ನಿಮ್ಮ ವಚನವನ್ನು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ, ಅದಕ್ಕಾಗಿ ನಿಮ್ಮ ನಾಮವನ್ನು ಘನಪಡಿಸ್ತೇವೆ ಸ್ವಾಮಿ. ಕರ್ತರೇ ಅಪ್ಪ ದೇವರೇ, ವಚನದಲ್ಲಿ ನಾವು ನೋಡಿಕೊಂಡ ಹಾಗೆ ನೀವು ಎಲ್ಲ ಕಾರ್ಯಗಳಲ್ಲಿ ನಮ್ಮನ್ನು ಸಂತೈಸುವಂಥ ದೇವರು. ಕೆಲವರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ರೋಗದ ಅನುಭವದಲ್ಲಿ, ಸಾಲದ ಅನುಭವದಲ್ಲಿ ಅಪ್ಪ ಬಹಳ ಕಷ್ಟಪಟ್ಟು ಹೋಗ್ತಾ ಇದ್ದಾರಪ್ಪ, ಅವರೆಲ್ಲರಿಗೆ ಸಹಾಯ ಮಾಡಿರಿ. ನಿಮ್ಮ ಸಂತೈಸುವಿಕೆಯ ಹಸ್ತದಿಂದ ನಿನ್ನ ಮಕ್ಕಳನ್ನು ಮುಟ್ಟಿ ಅವೆಲ್ಲವನ್ನು ಓವರ್ಕಮ್ ಮಾಡಲಿಕ್ಕೆ ಸಹಾಯ ಮಾಡಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಅಪ್ಪ ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಂದು ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಸಂತೈಸುವ ಕರ್ತನು ನಮ್ಮನ್ನು ಸಂತೈಸ್ತಾರೆ. ಆ ಸಂತೈಸುವಿಕೆಯನ್ನು ಹೊಂದಿಕೊಳ್ಳುವಂಥ ನಾವುಗಳು ಬೇರೆಯವರನ್ನು ಸಂತೈಸಿ ಬೇರೆಯವರಿಗೆ ಸಹ ನಾವು ಸಹಾಯಕರಾಗಿ ನಾವು ಜೀವಿಸೋಣ. ಕರ್ತನ ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು.